ಹಲೋ ಸ್ನೇಹಿತರೆ, ಶ್ರೀರಂಗ ಟಿ ವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾಗರ ಪಂಚಮಿ. ನಾಗನೆಂದರೆ ದೈವಿ ಗುಣದ ಶಕ್ತಿ. ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಭಾರತೀಯರಾದ ನಾವು ನಮಗೆ ಆಶ್ರಯ ನೀಡಿದ ಭೂಮಿಯನ್ನು ಪೂಜಿಸುವವರು. ಈ ಭೂಮಿಯಲ್ಲಿರುವ ಪ್ರಾಣಿ, ಪಕ್ಷಿ, ವೃಕ್ಷ ಮುಂತಾದವುಗಳಷ್ಟೇ ಅಲ್ಲ, ಅಣು, ರೇಣು, ತೃಣ ಕಾಷ್ಟಗಳಲ್ಲೂ ದೇವರನ್ನು ಕಂಡವರು. ಅಂತೆಯೇ ಸರ್ಪದ ಮಹಿಮೆಯನ್ನು ಅರಿತು ಪ್ರಾಚೀನ ಕಾಲದಿಂದಲೂ ಪೂಜಿಸಿಕೊಂಡು ಬಂದಿದ್ದೇವೆ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಮಗಳಾದ ಕದ್ರು ಹಾಗೂ ಕಶ್ಯಪ ಮಹರ್ಷಿಯಿಂದ ಹುಟ್ಟಿದವುಗಳೇ ಸರ್ಪಗಳು. ಅನಂತ, ವಾಸುಕಿ, ಶೇಷ, ತಕ್ಷಕ ಮುಂತಾದ ಹೆಸರಿನಿಂದ ಖ್ಯಾತರಾದ ಇವು ಕದ್ರುವಿನ ಪುತ್ರರಾದ ಸರ್ಪರಾಜರು ಅಮೃತಕ್ಕಾಗಿ ದೇವದಾನವರು ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಕಡೆಯುವಾಗ ವಾಸುಕಿ ಸರ್ಪವು ಕಡೆಗೋಲಿಗೆ ಅಗ್ಗವಾಗಿದ್ದು ಅಮೃತದ ಉದ್ಭವಕ್ಕೆ ಕಾರಣವಾಯಿತು. ಶೇಷಸರ್ಪವು ಬಲತಾಯಿಯಾದ ವಿನತೆಯ ವಿಷಯದಲ್ಲಿ ತನ್ನ ತಾಯಿ ಕದ್ರು ಮಾಡಿದ ಅಪರಾಧಕ್ಕೆ ಬಹಳ ನೊಂದು ಬ್ರಹ್ಮನಿಂದ ಭೂಭಾರ ಹೊರುವ ಸಾಮರ್ಥ್ಯ ಪಡೆದು ಭೂಮಿಯನ್ನು ಹೊತ್ತು ಒಂದಂಶದಿಂದ ಪಾತಾಳದಲ್ಲಿಯೂ ಇನ್ನೊಂದು ಅಂಶದಿಂದ ಮಹಾವಿಷ್ಣುವಿನ ಹಾಸಿಗೆಯಾಗಿಯೂ ಇರುವುದು. ಸರ್ಪವು ಶಿವನ ಕೊರಳ ಆಭರಣವಾಗಿ ತ್ರಿಪುರ ಸಂಹಾರ ಕಾಲದಲ್ಲಿ ಶಿವನ ಧನಸ್ಸಿನ ಹಗ್ಗವಾಗಿ ಗಣಪತಿಯ ಹೊಟ್ಟೆಯ ಪಟ್ಟಿಯಾಗಿ ದುರ್ಯೋಧನನ ರಥದ ಧ್ವಜದ ಚಿಹ್ನೆಯಾಗಿ ಪ್ರತಿಯೊಬ್ಬರಲ್ಲಿಯೂ ಇರುವ ಷಟ್ಚಕ್ರದ ಕುಂಡಲಿನಿ ಶಕ್ತಿಯ ಪ್ರತೀಕವಾಗಿ ತ್ರೇತಾಯುಗದ ಲಕ್ಷ್ಮಣ, ದ್ವಾಪರ ಯುಗದ ಬಲರಾಮ, ಕೃತಯುಗದ ಸುಬ್ರಹ್ಮಣ್ಯನ ಅವತಾರ ಸ್ವರೂಪಿಯಾದ ಸರ್ಪವು ಭಾರತೀಯರಾದ ನಮಗಷ್ಟೇ ಅಲ್ಲ, ನೇಪಾಳ, ಇಂಡೋನೇಷ್ಯಾ ಮುಂತಾದ ರಾಷ್ಟ್ರದವರಿಗೂ ಪೂಜಾರ್ಹವಾಗಿದೆ. ನಿರ್ಣಯ ಸಿಂಧುವಿನ ಪ್ರಕಾರ ಶ್ರಾವಣಿ ಪಂಚಮಿ ಶುಕ್ಲ ಸಂಪ್ರೋಕ್ತ ನಾಗಪಂಚಮಿ ತಾಂಪರಿತ್ಯಜ್ಯ ಪಂಚಮಶ್ಚರ್ತಿ ಸಹಿತಾಹಿತಃ. ಸರ್ಪಗಳ ಆರಾಧನೆಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಪ್ರಶಸ್ತ ದಿನವಾಗಿದ್ದು ಇದನ್ನು ನಾಗಪಂಚಮಿಯಾಗಿ ಆಚರಿಸುವರು. ಪೌರಾಣಿಕ ಹಿನ್ನೆಲೆ: ಸರ್ಪಗಳ ಆರಾಧನೆ ವೇದ ಕಾಲದಿಂದಲೂ ಇದೆ. ಋಗ್ವೇದದಲ್ಲಿ ಸರ್ಪ ಸೂಕ್ತವಿದೆ. ಕೃಷ್ಣ ಯಜುರ್ವೇದದಲ್ಲಿ ನಮೋಸ್ತು ಸರ್ಪೇಭ್ಯೋಯೇ ಕೇಚ ಪೃಥಿವೀಮನು ಏಂ ತರಕ್ಷ ಯೇ ದಿವಿ ತೇಭ್ಯ ಸರ್ಪೋಭ್ಯ ನಮಃ. ಅಂದರೆ ಭುವಿ, ದಿವಿ, ಅಂತರಿಕ್ಷದಲ್ಲಿರುವ ಅಶ್ವತ್ಥ ವಟವೃಕ್ಷಗಳಲ್ಲಿರುವ ನೀರಿನಲ್ಲಿರುವ ಎಲ್ಲ ಸರ್ಪಗಳಿಗೆ ನಮಸ್ಕಾರ ಎಂದು
ಸ್ತುತಿ ಮಾಡಿ ಅವು ನಮ್ಮ ಇಷ್ಟಾರ್ಥ ನೆರವೇರಿಸಲಿ ಎಂದು ಪ್ರಾರ್ಥಿಸಲಾಗಿದೆ. ಕಾಳಿಂಗ ಎನ್ನುವ ಸರ್ಪವು ನಂದಗೋಕುಲ ಸಮೀಪ ಹರಿಯುವ ಯಮುನಾ ನದಿಯಲ್ಲಿ ವಾಸವಾಗಿತ್ತು. ಕಾಳಿಂಗನಿಂದಾಗಿ ನದಿ ನೀರು ವಿಷವಾಗಿ ಗೋಕುಲ ನಿವಾಸಿಗಳಿಗೆ ತೊಂದರೆಯಾಗಿತ್ತು. ಕೃಷ್ಣನು ಕಾಳಿಂಗವನ್ನು ಮರ್ದಿಸಿದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು. ಕೃಷ್ಣನು ಕಾಳಿಂಗನಿಗೆ ಅಭಯವಿತ್ತು ಅಲ್ಲಿಂದ ಕಳುಹಿಸಿದ. ಯಾರು ಈ ದಿನ ನಾಗನನ್ನು ಆರಾಧಿಸುವರೋ ಅವರ ಕಷ್ಟಗಳು ನಿವಾರಣೆಯಾಗುವವು ಎಂದು ಸಾರಿದ. ಅಲ್ಲಿಂದ ಮೊದಲುಗೊಂಡು ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಪರೀಕ್ಷಿತ ರಾಜನು ಸರ್ಪ ದಂಶನದಿಂದ ಮರಣ ಹೊಂದಿದ. ಆತನ ಮಗ ಜನಮೇಜಯ ರಾಜನು ಇದರಿಂದ ಕೋಪಗೊಂಡು ಸರ್ಪ ಕುಲವನ್ನೇ ನಾಶಪಡಿಸುತ್ತೇನೆಂದು ಸರ್ಪ ಸತ್ರವನ್ನು ಕೈಗೊಂಡ. ಆಸ್ತಿಕ ಮಹರ್ಷಿಯು ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿ ಸರ್ಪಯಜ್ಞವನ್ನು ನಿಲ್ಲಿಸಿದ. ಜನಮೇಜಯನು ಸರ್ಪಯಜ್ಞ ನಿಲ್ಲಿಸಿದ ದಿನವೇ ಪಂಚಮಿಯಾಗಿತ್ತು. ಆಚರಣೆಯ ವಿಧಾನ: ನಾಗಪಂಚಮಿಯೆಂದು ಪ್ರಾತಃ ಕಾಲದಲ್ಲಿ ನಿತ್ಯ ಕರ್ಮಸ್ನಾನ ಪೂರೈಸಿ ನಾಗಬನದ ನಾಗಸನ್ನಿಧಿಗೆ ತೆರಳಿ ಅಲ್ಲಿಯ ಉತ್ತ ನಾಗ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಮಾಡಿ ಅರಿಶಿನ ರಕ್ತಚಂದನ ಲೇಪಿಸಿ ಹೂವಿನಿಂದ ಅಲಂಕರಿಸಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ರೊಟ್ಟಿ, ಸಿಹಿ ಕಜ್ಜಾಯ, ಹರಳು, ಹಾಲು, ಹಣ್ಣು, ಕಾಯಿಯನ್ನು ನೈವೇದ್ಯ ಮಾಡುವುದಲ್ಲದೆ ತೆಂಗಿನ ಗರಿಯಿಂದ ಮಾಡಿದ ಸರ್ಪಾಕೃತಿಯನ್ನು ಸಮರ್ಪಿಸಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸುವರು. ಹೀಗೆ ನಾಗವನ್ನು ಪೂಜಿಸಿದರೆ ಯೇ ತಸ್ಯಾಂ ಪೂಜಯಂತೀಹ ನಾಗನ್ ಭಕ್ತಿ ಪುರಃ ಸರಃ ನ ತೇಷಾಂ ಸರ್ಪತೋ ವೀರ ಭಯಂ ಭವತಿ ಕುತ್ರಚಿತ್. ನಾಗದೇವರು ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದಲ್ಲದೆ ವಿಷಬಾಧೆ, ಚರ್ಮರೋಗವನ್ನು ಹೋಗಲಾಡಿಸುವುದು, ಸಂತಾನ ಪ್ರಾಪ್ತಿ, ಧನಪ್ರಾಪ್ತಿ ಉಂಟಾಗಿ ನಾಗನ ಅನುಗ್ರಹದಿಂದ ವರ್ಷಪೂರ್ತಿ ಸುಖ ಸಂತೋಷ ನೆಲೆಸುವುದೆಂಬ ನಂಬಿಕೆಯಿದೆ. ಇನ್ನು ನಾಗಪಂಚಮಿ ವ್ರತ ಆಚರಿಸುವವರು ಚತುರ್ಥಿ ದಿನ ವ್ರತ ಸಂಕಲ್ಪಿಸಿ ಒಂದು ಹೊತ್ತು ಮಾತ್ರ ಆಹಾರ ಸ್ವೀಕರಿಸಿ ನಾಗಪಂಚಮಿ ದಿನ ಪೂರ್ಣ ಉಪವಾಸವಿದ್ದು ನಾಗನನ್ನು ಪೂಜಿಸಿ ರಾತ್ರಿ ಆಹಾರ ಸ್ವೀಕರಿಸುವರು. ಭಾರತದ ವಿವಿಧ ಭಾಗಗಳಲ್ಲಿ ಅಲ್ಲಿಯ ಸ್ಥಳೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆ ಭಿನ್ನವಾಗಿದೆ. ಕೆಲವು ಭಾಗಗಳಲ್ಲಿ ಮನೆಯ ಮುಖ್ಯದ್ವಾರದ ಎರಡು ಪಾರ್ಶ್ವದಲ್ಲಿ ಗೋಮಯದಿಂದ ನಾಗನ ಚಿತ್ರ ಬರೆದು ಹಾಲು, ದೂರ್ವೆ, ದರ್ಬೆ, ಚಂದನ ಹೂಗಳಿಂದ ಪೂಜಿಸುವರು. ಇನ್ನು ಕೆಲ ಕಡೆ ನಾಗನ ಬೆಳ್ಳಿ ಬಂಗಾರದ ಪ್ರತಿಮೆಯನ್ನು ಪೂಜಿಸಿ ಕೃತಾರ್ಥನಾಗುವರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ದಿನ ಸಹೋದರರು ತಮ್ಮ ವಿವಾಹಿತ ಸಹೋದರಿಯನ್ನು ತವರಿಗೆ ಕರೆದು ಸತ್ಕರಿಸುವ ಸಂಪ್ರದಾಯವಿದೆ. ಇಂದು ನಾಗರ ಪಂಚಮಿ. ಜೈ ಹಿಂದ್, ಜೈ ಕರ್ನಾಟಕ.